82ನೇ ಪ್ರಶ್ನೆಯನ್ನ ಗಮನಿಸಿ. ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಎಂದು ಸಾಧಿಸಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ LHS ಇಸ್ ಈಕ್ವಲ್ ಏನಿದೆ ಮಕ್ಕಳೇ, ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಅಲ್ವಾ. ಓಕೆ, ಸೊ ಇಲ್ಲಿ ಕಾಸ್ ಥೀಟಾ 2 ಕಾಸ್ ಕ್ಯೂಬ್ ಥೀಟಾ, ಸೊ ಎರಡರಲ್ಲೂ ಕಾಸ್ ಕಾಮನ್ ಆಗಿದೆ. ಸೊ ಬ್ರಾಕೆಟ್ ಅಲ್ಲಿ 1 ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸಾಮಾನ್ಯವಾಗಿದೆ. ಸೊ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಉಳಿಯುತ್ತೆ. ಸೊ ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗತ್ತೆ ಹೇಳಿ, 1 ಆಗತ್ತೆ ಅಲ್ವಾ. ಸೊ ಕಾಸ್ ಥೀಟಾ ಇಂಟು 1 ಅನ್ನ ಏನ್ ಬರಿಬಹುದು ನಾವು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು. ಯಾಕಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನ್ ಹೇಳಿ 1 ಮೈನಸ್ 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅಲ್ವಾ, ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 2 ಸೈನ್ ಸ್ಕ್ವೇರ್ ಥೀಟಾವನ್ನ ಆಸ್ ಇಟ್ ಈಸ್ ಹಾಗೆ ಬರೀರಿ. ಮೈನಸ್ 1 ಬದಲು ಏನ್ ಬರಿಬಹುದು ನಾವು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹಾಕ್ಬೋದು. ಸೊ ಮೈನಸ್ ಇದ್ದಾಗ ಆದಷ್ಟು ಬ್ರಾಕೆಟ್ ಅನ್ನ ತಗೊಳ್ಳಿ. ಸೊ ಇದೇನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಗತ್ತೆ. ಸೊ ಕಾಸ್ ಥೀಟಾ ಹಾಗೆ ಇರುತ್ತೆ. ಸೊ ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಹಾಗೆ ಇರುತ್ತೆ ನೋಡಿ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ ಹೇಳಿ, ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗತ್ತೆ ಮಕ್ಕಳು, ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 2 ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಮೈನಸ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಮೈನಸ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇದೇನಾಗುತ್ತೆ, ಕಾಸ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಮೈನಸ್ 1 ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಅಂಶ ಮತ್ತು ಛೇದದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಓಕೆ, ಸೊ ಕಾಸ್ ಥೀಟಾ ಬೈ ಸೈನ್ ಥೀಟಾ ಏನಾಗುತ್ತೆ, ಕಾಟ್ ಥೀಟಾ ಆಗುತ್ತೆ. ಈಸ್ ಈಕ್ವಲ್ ಟು RHS. ಓಕೆ.